ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಇವನು ಜೈ ಅಂತ, ಇವ್ರ ಅಪ್ಪಂದು ಫ್ಯಾಮಿಲಿದು ಒಳ್ಳೆ ಬಾರ್ ಬಿಸ್ನೆಸ್ ಇದೆ, ಹೋಟೆಲ್ ಇದಾವೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಅದಕ್ಕೆ ಇವ್ನಿಗೆ ಬೆಂಗಳೂರಲ್ಲಿ ಕಾರು ಮನೆ ಗಾಡಿ ಎಲ್ಲ ಕೊಡ್ಸಿದ್ರೆ, ಅದ್ರ ಕೆಲಸ ಮಾತ್ರ ಅವ್ನು ಮಾಡಲ್ಲ. ಯಾಕೆ ಅಂತ ಮುಂದೆ ನೀವೇ ನೋಡ್ತೀರಾ. ನನಗೂ ದಿನ ಅದೇ ಚಡ್ಡಿ ಬನಿಯನ್ ಮಾರಿ ಮಾರಿ ಸಾಕಾಗ್ಬಿಟ್ಟಿದೆ. ನಿನ್ನ ಜೊತೆ ನಾನು ಇಂಟರ್ವ್ಯೂ ಬರ್ತೀನಿ ಅಂತ ನೋಡೋಣ, ನನ್ನಿಂದ ನಿಲ್ಲಕ್ಕೆ ಚೇಂಜ್ ಆಗುತ್ತೋ ಏನೋ. ಸರಿ ಬೇಗ ಎದ್ದೇಳಿ ಹೋಗ್ಲಿ. ಆಮೇಲೆ ಮೊಬೈಲ್ ತಗೊಂಡೋಗ್ಬೇಡ ನೀನು. ನನ್ನ ಮಗನೇ ತಗೊಂಡೋದ್ರೆ ಒಂದು ಅರ್ಧ ಗಂಟೆ ಆಚೆ ಬರಲ್ಲ. ಲೋಸ್ ಇಲ್ಲ, ಬೇಗ ಬಾ ಮಗ, ನಂಗೆ ಇಂಟರ್ವ್ಯೂ ಲೇಟ್ ಆಗ್ತಿದೆ. ಗೊತ್ತಾಗ್ತಿಲ್ಲ. ಪಕ್ಕದ ಮನೆ ಯಾರು ಬೇಕಾ? ಒಂದು ಕೆಲಸ ಮಾಡು, ನೀನು ಪೆಟ್ರೋಲ್ ಹಾಕ್ಸ್ಕೊಂಡ್ ಬಾ, ನಾನು ನೋಡ್ಕೊಂಡು ಬರ್ತೀನಿ. So Mr. J, as you might already know, ours is reputed call center and one of the best companies in the city. ಎಲ್ರು ಹಿಂಗೆ ಹೇಳೋದು ಬಿಡುಗರು. Based on your reference of your friend, we thought we'll take your interview, then decide the future course of action. So let's begin the interview. Please introduce yourself. Sir, myself, Jai Jagannath. I done my SSLC, PUC, BSc. Okay. My father, full-time bar. Oh. Mother make good nati koli sar. I before no work. After I full workout with you. Okay. So Mr. J, we are done with the interview. Do you have any questions? Sir, first day office, I don't want shave. What you say? ನಿಮಗೆ ಕನ್ನಡ ಬರುತ್ತಾ? ಸರ್ ನಾವು ಕನ್ನಡದವರು. ಅಲ್ಲಯ್ಯ, ಎಲ್ಲರೂ ಸ್ಯಾಲ್ರಿ ಬಗ್ಗೆ ಕೇಳ್ತಾರೆ, ನೀನು ನೋಡಿ ಇನ್ನೇನೆಲ್ಲ ಕೇಳ್ತಾ ಇದೀಯಾ? ಸರ್ ನೀವು ಸ್ಯಾಲ್ರಿ ಎಷ್ಟು ಕೊಟ್ರಿ ಏನು ಸರ್? ಬ್ಲೇಡು 1.5-2 ರೂಪಾಯಿ ತನಕ ಬರೋದು. ಮುಂದೆ ಯಾವತ್ತೊಂದು ದಿವಸ ತೆಗ್ಸಿದ್ರೆ ಆಯ್ತು ಬಿಡಿ. ದಿಸ್ ಮೀಸೆ ದಾಡಿ ನವ್ ಕಮಿಂಗ್. ಬೋಸ್ಕೊಂಬಂದೆ ಸಾಕು. ಅಲ್ಲಯ್ಯ, ನೀನು ಸೆಲೆಕ್ಟ್ ಆಗಿದೆ ಅಂತ ನಾನು ಇನ್ನೂ ನಿಂಗೆ ಹೇಳಿಲ್ಲ, ಅವಾಗಲೇ ಫಸ್ಟ್ ಡೇ ಕನ್ಸ ನಿಜ ಸಾಕು. ನಾಟ್ ಸೆಲೆಕ್ಟೆಡ್. ವೈರ್ ಕಿರ್ಚಿಂಗ್ ಗುರು, BP ಜಾಸ್ತಿ ಆಗುತ್ತೆ. ಬ್ಯೂಟಿ ಇಸ್ ದ ಬ್ಯೂಟಿ ಆಫ್ ದಿ ಬ್ಯೂಟಿ ಅಮ್ಮ. ಚಿಲ್. ಸಾಕಯ್ಯ ಸಾಕು. ಗೆಟ್ ಲಾಸ್ಟ್.
ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ನಂಬ್ಕೊಂಡು ನಾನಿರಲಾರೆ. ಯಾಕೋ ಬೇಕು ನಿಂಗೆ ಈ ಟೈಮಲ್ಲೆಲ್ಲ ಆಡೋದು? ಆಗ್ಲೇ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಬೆಳಗ್ಗೆ ನಾನು ಅದೇ ಚಡ್ಡಿ ಬನ್ನಿನ ಮಾರಕ್ಕೆ ಅಂಗಡಿಗೆ ಹೋಗ್ಬೇಕು. ಗಾಡಿ ತಿರ್ಸು, ಮನೆ ಕಡೆ ಹೋಗೋಣ. ಅದು ಸರಿ, ಯಾರಿಗೋಸ್ಕರ ಆಡ್ಬಾಸು? ಬಿಡ್ಲಾ, ರೂಮ್ಗೆ ಹೋದ್ರೆ ಮತ್ತೆ ನಮ್ಗೆ ಅದೇ ಬಟ್ರ್ ಎಫೆಕ್ಟ್ ಬಂದ್ಬಿಡುತ್ತೆ. ಅದೇ ರೂಮು, ಅದೇ ಗೋಡೆ, ಅದೇ ಜನರು, ಅದೇ ಕೆಲಸ ಇಲ್ಲದೆ ಇರೋ ಜೀವನ. ಮತ್ತೆ ಸಾಯಂಕಾಲ ಆದ್ರೆ ಅದೇ ಮಲ್ಲಿನ ಎಣ್ಣೆ. ಸಾಕಾಗ್ತಿದೆ ಜೀವನ. ಓ ಬಾಸು, ಫುಲ್ ಸ್ಪೆಷಲ್ ಎಫೆಕ್ಟ್ ಕೊಡ್ತಾ ಇದ್ದೀರಾ ಇವತ್ತು. ತೆಗಿತೀನಿ ಅಂತ ಬಂದಿರೋ ಕೆಲಸನೆಲ್ಲ ನೀನೇ ನಿನ್ನ ಕೈಯಾರೆ ಕಳ್ಕೊತಾ ಇದೆಯಾ? ಬಿಡ, ನಿನ್ನ ಹಣೆ ಬರದಲ್ಲಿ ಯಾವುದೋ ದೊಡ್ಡದೇ ಬರ್ದಿರ್ಬೇಕು. ಹೌದಾ? ನಂಗೆ ಗೊತ್ತಿರ್ಲಿಲ್ಲ. ಏನ್ ನಿಮ್ಮ ಅಂಗಡಿಯಲ್ಲಿ ದೊಡ್ಡ ಸೈಜ್ ಚಡ್ಡಿ ಬನಿಯನ್ ಮಾರೋ ಕೆಲಸನ? ತಲೆ ಇಲ್ಲ. ಒಂದು ಪ್ರಶ್ನೆ ಕೇಳಪ್ಪ. ನಿನ್ನ ಪ್ರಶ್ನೆಗಂತೂ ನನ್ನ ಹತ್ರ ಉತ್ತರನೇ ಸಿಗಲ್ಲ. ಯು ಕಂಟಿನ್ಯೂ. ಎಣ್ಣೆಗಂತೂ ಕಿಕ್ಕಿಲ್ಲ. ನಿನ್ನ ಪ್ರಶ್ನೆಯಿಂದಾರು ಕಿಕ್ ಸಿಗುತ್ತಾ ನೋಡೋಣ. ಕಂಟಿನ್ಯೂ. ಬಾ. ಬೆಳಗಿನ ಜಾವ ಕನಸು ಅಂತಾರಲ್ಲ, ಯಾವ ಥರ ಆಗಿದೆಯಾ? ನಿಜಾನ ಅಥವಾ ಸುಮ್ಮನೆ ಗಾಳಿಲಾಡೋ ಊಫಿ ಮಾತಷ್ಟೇನಾ? ನಿಜ ಆಗದಿರೋ ರಾತ್ರಿ ಕನಸಲ್ಲೇ ಬೀಜ ಬಾಯಿ ಬಂದಂಗಿರುತ್ತೆ. ಅಂಥದ್ರಲ್ಲಿ ಬೆಳಗಿನ ಜಾವ ನಡಿ ಮಾರಾಯ. ಅದು ಸರಿ, ಯಾವ ಮೂವಿ ನೋಡಿದೆ ಅಂತ ಈ ಪ್ರಶ್ನೆ ಬಂತು ಮಗ. ನನ್ಗೆ ಯಾಕೋ ನೈಟೇ ಸರಿ ಅನಿಸ್ತಿಲ್ಲ ಕಣೋ. ನೀನಂತೂ ಹಠ ಮಾಡಿಸಿ ದೂರ ಕರ್ಕೊಂಡ್ಬಂದಿದ್ಯಾ. ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ನೀನು ಲೈಫಲ್ಲಿ ಏನೂ ಮಾಡ್ತಿಲ್ಲ ಅಂತ ನೀನು ಎಣ್ಣೆ ಹೊಡೆದಿದ್ಯಾ. ನಾನು ಲೈಫಲ್ಲಿ SLC ಬಿಟ್ಟು ಏನೂ ಕಿತ್ತಕ್ಕಾಗಿಲ್ಲ ಅಂತ ನಾನು ಎಣ್ಣೆ ಹೊಡೆದಿದ್ದೀನಿ. ಸರಿ ಹೋಯ್ತು ನಮ್ಮ ಜೋಡಿ. ನಡಿಯಪ್ಪ. ಅದು ಎಷ್ಟು ಮಾತಾಡ್ತೀಯೋ ನನ್ನ ಮಗನೇ. ಇಷ್ಟು ಮಾತಾಡೋ ಬದಲು ನೀನು ಏನನ್ನ ನಿಂದು ಎಕ್ಸಾಮಲ್ಲಿ ಬರ್ದಿದ್ರೆ ಇಷ್ಟೊತ್ತಿಗೆ PUC ಪಾಸ್ ಆಗಿರ್ತಿದ್ದೆ. ಹೋಗ್ಲಾ ನನ್ನ ಮಗನೇ. ನೋಡ್ರಪ್ಪ, ಯಾರು ಮಾತಾಡ್ತಾ ಇದ್ದಾರೆ? ನೀನು ಡೈರೆಕ್ಟ್ ಆಗ್ತೀನಿ ಅಂತ ಬಂದವನಿಗೆ ನಿಂಗೆ ಡ್ರೈವರ್ ಕೆಲಸನೂ ಕೊಡ್ತಾ ಇಲ್ಲ. ಮಾತಾಡ್ತಾವನೆ. ನೀನು ಹೋಗಂಗಿದ್ರೆ ಹೋಗಪ್ಪ. ನಿಮ್ಗೇನೋ ಲೈಫಲ್ಲಿ ಒಂಥರ ಟ್ವಿಸ್ಟ್ ಬೇಕು ಅನಿಸ್ತಿದೆ. ನೀನು ಹೋಗ್ಬೇಕು ಅಂದರೆ ಗಾಡಿ ತಗೊಂಡು ಹೋಯ್ತಾ ಇರು ಅಷ್ಟೇ. ಈಗ ಗಾಡಿ ಟ್ವಿಸ್ಟ್ ಮಾಡ್ಕೊಂಡು ಬರ್ತೀನಿ. ಒನ್ಸ್ ಅಪಾನ್ ಎ ಟೈಮ್ ಅನ್ನೋ ಹಾಗಿಲ್ಲ. ಬರ. ನಡೆದು ಬಂದ ಹೆಜ್ಜೆ ಮರೆಯೋ ಹಾಗಿಲ್ಲ. ಯಾರಲ್ಲಿ ಕ್ಯಾಬ್ ಏನೋ ಬುಕ್ ಮಾಡಿದೆ ಈ ಟೈಮಲ್ಲಿ. ಮನೆಗೆ ಹೋಗ್ತಿದ್ದೆ ಸರ್ ಅಷ್ಟೇ. ನನ್ನ ಮಗನೇ ಹೇಳ್ದೆ ನಿನಗೆ ನಡಿ ಹೋಗೋಣ ಅಂತ. ಟ್ವಿಸ್ಟ್ ಅಂತೆ ಟ್ವಿಸ್ಟು ಇದೆ ನೋಡಿ, ಈಗ ಟ್ವಿಸ್ಟೆಡ್ ರಾಡು. ಸುಮ್ಮನೆ ಮುಚ್ಕೊಂಡು ಕುತ್ಕೊಳ್ಬೇಕು. ಹಲೋ, ಹೊಸ ಕೇಸು ಸರ್. ಅದು ರೋಡಲ್ಲಿ ಕುತ್ಕೊಂಡು ಗಲಾಟೆ ಮಾಡ್ತಿದ್ದೆ, ಎಣ್ಣೆ ಹಾಕೊಂಡು ಅದಕ್ಕೆ ತಗೊಂಡು ಬಂದಿದ್ದೀನಿ ಸರ್. ಅಮ್ಮಾಯ್ತು ಸರ್, ಬಿಟ್ಬಿಡಿ ಸರ್. ಸರ್ ಏನು ಮಾಡಿಲ್ಲ ಸರ್ ನಾವು. ಬಿಡ್ತೀವಪ್ಪ, ನಿಮ್ಗೆ ಇಟ್ಕೊಂಡು ನಮ್ಗೇನು ಕೆಲಸ ಇಲ್ಲಿ. ಜಸ್ಟ್ ಎನ್ಕ್ವೈರಿ ಅಷ್ಟೇ. ಸರ್ ಇದೇನು ಸರ್ ಇದು ಸ್ಟೇಷನ್ ಅಂತ ಹೇಳಿ ಎಲ್ಲರಿಗೂ ಕರ್ಕೊಂಡ್ ಬಂದಿದ್ದೀರಾ? ಏನೋ ಮನೆ ತರ ಅನಿಸ್ತದೆ ನಮ್ಗಿದು. ಇದು ಹೊಸ ಸ್ಟೇಷನ್ ಕಂಡ್ರೋ. ದಾರಿಯಲ್ಲಿ ಬರ್ತಾ ಸಿಕ್ಕಲ್ಲ ನೀವು. CM PM ನಿಮ್ ಕೈಯಿಂದಾನೇ ಇನಾಗ್ರೇಷನ್ ಮಾಡ್ಸೋಣ ಅಂತ. ಬನ್ನಿ ಈ ರೇಷನಲ್ಲಿ ನಿಮ್ ಜಾಬ್ಕ ಇಳಿಸಿ.
ಏಯ್ ಕೃಷ್ಣ, ಚೇರ್ ರೆಡಿ ಮಾಡೋ ಒಳಗಡೆ. ನನ್ನ ಮಕ್ಕಳು ಎಣ್ಣೆ ಶೋಕಿ ಜಾಸ್ತಿ ಆಗಿದೆ, ಟ್ರೀಟ್ಮೆಂಟ್ ಕೊಟ್ಟು ಒಬ್ರೊಬ್ರಿಗೆ ಇಳಿಸೋಣ ಆಗತ್ತೋ. ಏಯ್ ಎತ್ತಲೇ आज ब्लू है पानी 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 और तुम भी सानी 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 आ जाओ on the beach यार, फोटो मेरी खींच भी किस्मत होगी तेरी, कर तूने ये बात न मानी. आज ब्लू है पानी 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 और तुम भी. ಏಯ್ ಯಾರ ಕಂಡ ಹೇಳು, ನಿಮ್ಮಂತ ವಯಸ್ಸಿನ ಹುಡುಗರಲ್ಲಿ ತುಂಬಾನೇ ನೋಡ್ತಾ ಇದ್ದೀನಿ ಇವತ್ತು ನಾಳೆ. ಸರ್ ಇವಳು ಸನ್ನಿ ಲೀನ್ ಅಂತ ಸರ್, ನಮ್ಮಂತ ವಯಸ್ಸು ತುಂಬಾ ಕ್ಲೋಸ್ ಸರ್. ಏನ್ ನಿನ್ನ ಅತ್ತೆ ಮಗಳ ಎಲ್ಲ ಕೇಳಿದೀನಿ. ನಿಮ್ಮಂತ ವಯಸ್ಸಿನ ಹುಡುಗರಲ್ಲಿ ತುಂಬಾನೇ ಆಡ್ತಾ ಇದ್ದಾಳೆ. ನನ್ಗೂ ಬೇಕು, ಕಳಿಸ್ತೀಯಾ ಅಂದ್ರೆ ಚೇರ್ ಟ್ರೀಟ್ಮೆಂಟ್ ನಿಲ್ಲಿಸ್ತೀನಿ, ಇಲ್ಲ ಅಂದ್ರೆ ಮಗನೇ ಅವಂದು ಸಿಂಗಲ್ ನಿಂದು ಡಬಲ್ ಏನೋ ಹೋಗ. ಈ ಉದ್ದಂಗೆ ನನ್ ಮಗ ತುಂಬಾ ನಿಗ್ರಾಡ್ತಾ ಇದ್ದಾನೆ, ಚೇರ್ ಟ್ರೀಟ್ಮೆಂಟ್ ಶುರು ಮಾಡೋಗು. ಇವಾಗ ನೋವಾಗುತ್ತೆ, ಇವಾಗ ಅರ್ಥ ಆಗ್ತಿದೆ. ರೋಡಲ್ಲಿ ನಿಂತ್ಕೊಂಡು ಎಣ್ಣೆ ಹೊಡೆಯುವಾಗ ಸರ್ ಪ್ಲೀಸ್ ಸರ್ ಸರ್ ಅಯ್ಯೋ ಸ್ವಾಮಿ ಸ್ವಾಮಿ ಲೈ ನನ್ ಮಗನೇ ಇಷ್ಟೊಂದಾಗ್ಲೇ ಅವ್ರ ಅಪ್ಪ ಅಮ್ಮನಿಗೂ ಬೆಕ್ಕಳಿಕೆ ಬಂದಿರ್ಬೇಕು. ಎಷ್ಟು ಅನಿಸ್ತೆ ಮಲಗಲೇ. ಏನಾಯ್ತು ಮಗ? ಏನು ನಿಂಬೆ ಮೇಲೆ ನಿನ್ನೆ ರಾತ್ರಿನೂ ಕನ್ಸಲ್ಲಿ ಇದೇ ಥರ ಏನೋ ಬಿಟ್ಟು ಯಾವ ದಿನ ಸರಿ ಅನಿಸ್ತಿಲ್ಲ. ಯಾರೋ ಹೋಗೋ ಬರೋರು ಹಾಕಿರ್ತಾರೆ, ತಲೆ ಕೆಡ್ಸ್ಕೊಬಿಡೋದು. ಸೇಮ್ ಇದೇ ಥರ ನೆನ್ನೆ ಒಂದು ಕನ್ಸು ಬಿತ್ತು ಮಗ ನನಗೆ. ನಿಂಬೆಹಣ್ಣು ಏನೇನೋ ಆಗ್ಬಿಟ್ಟಿದೆ, ನಿಮ್ಗೆ ಹೇಳಕ್ಕೆ ಸಿಕ್ಕಿಲ್ಲ. ಸಾಯಂಕಾಲ ಸಿಗು, ಡೀಟೇಲಾಗಿ ಹೇಳ್ತೀನಿ. ನೀನಾಗಿ ನೋಡ್ಕೊಂಡು